ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿಗೆ ಸಚಿವ ಸ್ಥಾನ ನೀಡುವಂತೆ ಮುಸ್ಲಿಂ ಮುಖಂಡರು ಪ್ರಾರ್ಥನೆ. ಬಾಗೇಪಲ್ಲಿ ಪಟ್ಟಣದ ಹಜರತ್ ಶೇಖ್ ಶಾವಲಿ ದರ್ಗಾದಲ್ಲಿ ಪ್ರಾರ್ಥನೆ. ಇದುವರೆಗೆ ಬಾಗೇಪಲ್ಲಿ ಕ್ಷೇತ್ರಕ್ಕೆ ಸಚಿವ ಸ್ಥಾನ ನೀಡಿಲ್ಲ. ಈ ಬಾರಿ ಎಸ್ಎನ್ ಸುಬ್ಬಾರೆಡ್ಡಿಗೆ ಸಚಿವ ಸ್ಥಾನ ಸಿಗಲಿ ಅಂತ ಪ್ರಾರ್ಥನೆ. बेहतरीन पोस्ट अता फरमा, अल्लाह आगे बढ़ने के रास्ते हमवार फरमा, वाले को कबूल फरमा, जिस मकसद के लिए खड़े हैं अल्लाह तो कबूल, अल्लाह कबूलियत अता फरमा, अल्लाह मेहनत करने के लिए अज़्म किए हैं, अल्लाह इनको आगे बढ़ने और मिनिस्ट्री का मौका अल्लाह अता फरमा. ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರು 3 ಬಾರಿ ಕಾಂಗ್ರೆಸ್ ಪಕ್ಷದಲ್ಲಿ ಶಾಸಕರಾಗಿ ಆಯ್ಕೆಯಾಗಿ ಅಭಿವೃದ್ಧಿ ಕೆಲಸಗಳನ್ನ ಮಾಡಿಕೊಂಡು ಬರ್ತಿದ್ದಾರೆ. ಸುಬ್ಬಾರೆಡ್ಡಿ ಅವರು ರಾಜಕೀಯ ಅಲ್ಲದೆ ಸಮಾಜ ಸೇವೆಯಲ್ಲಿ ತೊಡಗಿ ಬಾಗೇಪಲ್ಲಿ ತಾಲೂಕಿನ ಎಲ್ಲ ಬಡವಗರಿಗೆ ತಮ್ಮ ಕೈಲಾದ ಸಹಾಯ ಮಾಡಿಕೊಂಡು ಬರ್ತಿದ್ದಾರೆ. ಸುಬ್ಬಾರೆಡ್ಡಿ ಅವರು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಬಡವರ ಮಕ್ಕಳಿಗೆ ಪ್ರತಿ ವರ್ಷ ಉಚಿತ ಸಾಮೂಹಿಕ ವಿವಾಹಗಳನ್ನು ಮಾಡಿಕೊಂಡು ಬಡವರಿಗೆ ಸಹಾಯ ಮಾಡಿದ್ದಾರೆ. ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರಿಗೆ ಸಚಿವ ಸ್ಥಾನ ನೀಡುವ ಮುಖಾಂತರ ಇನ್ನಷ್ಟು ಸಮಾಜ ಸೇವೆ ಮಾಡಲು ಕಾಂಗ್ರೆಸ್ ಸರ್ಕಾರ ಅವಕಾಶ ಮಾಡಿಕೊಡಬೇಕೆಂದು ಮುಸ್ಲಿಂ ಮುಖಂಡರು ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ. ಇನ್ನು ಪ್ರಾರ್ಥನೆಯಲ್ಲಿ ಕಾಂಗ್ರೆಸ್ನ ಮುಖಂಡರಾದ ಮೊಹಮ್ಮದ್ ನೂರುಲ್ಲಾ ಸೇರಿದಂತೆ ಹಲವು ಮುಸ್ಲಿಂ ಧರ್ಮ ಗುರುಗಳು ಭಾಗಿಯಾಗಿದ್ದಾರೆ. अल्लाह एसएन सुब्बारेड्डी अल्लाह मेहनत करने के लिए अज़्म किए हैं, अल्लाह इनको आगे बढ़ने और मिनिस्ट्री का मौका अल्लाह अता फरमा, अल्लाह इनको खूब तरक्की करने के लिए अज़्म अता फरमा, हौसले अता फरमा, हिम्मत अता फरमा. हमारा इलाके के लिए अल्लाह उन्होंने अल्लाह बहुत सालों से आगे बढ़ कर आ रहे हैं, सबके दिलों में आ चुके हैं. अल्लाह तू भी रहम का करम का अफ़ू का मामला फरमा कर अल्लाह ऊपर तक उन्होंने जाकर अल्लाह खूब अल्लाह इस इलाके की खिदमत करने की अल्लाह लोगों के दिलों में रहने की तौफीक अता फरमा. ಸಮಿತಿಯ ವತಿಯಿಂದ ಹಾಗೂ ಅದೇ ರೀತಿಯಾಗಿ ಮುಸ್ಲಿಂ ಮುಖಂಡರು ಎಲ್ಲರೂ ಸಹ ಇವತ್ತು ಹಜರತ್ ಶೇಖ್ ಹುಸೇನ್ ಶಾವಲಿ ರಹಮತುಲ್ಲಾ ಅಲೈರವರ ದರ್ಗಾದಲ್ಲಿ ನಮ್ಮ ಜನಪ್ರಿಯ ಶಾಸಕರಾಗಿರುವಂಥ ಸನ್ಮಾನ್ಯ ಶ್ರೀ ಎಸ್ಎನ್ ಸುಬ್ಬಾರೆಡ್ಡಿ ಅವರಿಗೆ ಈಗ ಹೊಸದಾಗಿ ಏನು ಸರ್ಕಾರ ನೇಮಕಗೊಂಡಿದೆ ಆ ಒಂದು ಸರ್ಕಾರದಲ್ಲಿ ಅವರಿಗೆ ಸಚಿವ ಸ್ಥಾನವನ್ನು ನೀಡಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಮಾಡೋದಕ್ಕೆ ಹಾಗೂ ಅದೇ ರೀತಿಯಾಗಿ ಈ ಒಂದು ಸ್ಥಳದಲ್ಲಿ ಹುಸೇನ್ ಶಾವಲಿ ದರ್ಗಾದಲ್ಲಿ ಅವರ ಒಂದು ಸನ್ನಿಧಾನದಲ್ಲಿ ಶಾಸಕರಿಗೆ ಮಂತ್ರಿಗಿರಿ ಅನ್ನುವಂಥದ್ದು ದೊರೆಯಲಿ ಅನ್ನೋಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ಪ್ರಾರ್ಥನೆ ಸಲ್ಲಿಸೋದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲರೂ ಇಲ್ಲಿ ಆಗಮಿಸಿದ್ದೇವೆ. ಸತತವಾಗಿ ಹ್ಯಾಟ್ರಿಕ್ ವಿಜಯವನ್ನು ಸಾಧಿಸಿರುವಂಥ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂಥ ಸನ್ಮಾನ್ಯ ಎಸ್ಎನ್ ಸುಬ್ಬಾರೆಡ್ಡಿರವರು ಜನಪರವಾಗಿ ಹಾಗೂ ಒಳ್ಳೆಯ ಆಡಳಿತಗಾರರಾಗಿ ಕ್ಷೇತ್ರದ ಒಂದು ಸಮಗ್ರವಾಗಿರುವಂಥ ಒಂದು ಅಭಿವೃದ್ಧಿಯನ್ನು ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಹಾತೊರಿತಾ ಇರುವಂಥದ್ದನ್ನು ನಾವು ಕಳೆದ 2.5 ದಶಕದಿಂದ ಸಹ ನಾವು ಕ್ಷೇತ್ರದಲ್ಲಿ ನೋಡ್ತಾ ಇದ್ದೇವೆ. ಒಂದು ಬಾರಿ ಅವರು ಇಂಡಿಪೆಂಡೆಂಟ್ ಆಗಿ ಹಾಗೂ 2 ಬಾರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಗೆಲುವನ್ನು ಸಾಧಿಸಿ ಕ್ಷೇತ್ರದಲ್ಲಿ ಭಾಳಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿದ್ದಾರೆ. ಹಾಗೂ ಜನಸಾಮಾನ್ಯರು ಹಾಗೂ ಅದೇ ರೀತಿಯಾಗಿ ದೀನ ದಲಿತರು ಬಡಬಗ್ಗರ ಬಗ್ಗೆ ವಿಶೇಷವಾಗಿರುವಂಥ ಒಂದು ಕಾಳಜಿಯನ್ನು ಹೊಂದಿರುವಂಥ ಸನ್ಮಾನ್ಯ ಶಾಸಕರಿಗೆ ಈ ಒಂದು ಅಧಿಕಾರದ ಸ್ಥಾನವನ್ನು ದೊರೆತರೆ ನಮ್ಮ ಕ್ಷೇತ್ರ ಅನ್ನುವಂಥದ್ದು ಬಹಳಷ್ಟು ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ನಮ್ಮೆಲ್ಲರ ಒಂದು ಅನಿಸಿಕೆಯಾಗಿದೆ. ಸತತ 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವ ಸುಬ್ಬಾರೆಡ್ಡಿ ಅವರಿಗೆ ಸಚಿವ ಸ್ಥಾನ ಕಾಂಗ್ರೆಸ್ ಪಕ್ಷ ನೀಡುತ್ತಾ ಎಂದು ಕಾದು ನೋಡಬೇಕಾಗಿದೆ. ಯಾಕೆಂದ್ರೆ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಕಾಂಗ್ರೆಸ್ ಶಾಸಕರು ಆಯ್ಕೆ ಆಗಿರುವುದರಿಂದ ಕಾಂಗ್ರೆಸ್ ಭದ್ರಕೋಟೆ ಎಂದು ಗುರುತಿಸಿಕೊಂಡಿರುವ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಇದುವರೆಗೂ ಸಚಿವ ಸ್ಥಾನ ಅವಕಾಶ ಮಾಡಿಕೊಟ್ಟಿಲ್ಲ. ಆದರೆ ಸಮಾಜ ಸೇವೆಯಲ್ಲಿ ತೊಡಗಿ ಕಾಂಗ್ರೆಸ್ ಪಕ್ಷವನ್ನ ಬಾಗೇಪಲ್ಲಿ ಕ್ಷೇತ್ರದಲ್ಲಿ 15 ವರ್ಷಗಳಿಂದ ಮತದಾರರ ಸೇವೆ ಮಾಡಿಕೊಂಡು ಪಕ್ಷಕ್ಕೆ ಧಕ್ಕೆ ಬಾರದೆ ಹಾಗೆ ಉತ್ತಮವಾದ ಕೆಲಸ ಮಾಡಿಕೊಂಡು ಬಂದಿರುವ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರು ಸಚಿವರು ಆಗ್ತಾರಾ ಎಂಬ ಕುತೂಹಲ ಸುಬ್ಬಾರೆಡ್ಡಿ ಅವರ ಅಭಿಮಾನಿಗಳಲ್ಲಿ ಪ್ರಶ್ನೆಯಾಗಿದೆ. ಜಂಗಾಲಹಳ್ಳಿಯ ಅಶ್ವಥ್, ಪವರ್ ನ್ಯೂಸ್ 1, ಚಿಕ್ಕಬಳ್ಳಾಪುರ.